ಅತ್ತೆಮ್ಮ, ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಅತ್ತೆಮ್ಮ. ನನ್ನನ್ನು ಕೇಳಿದೆ, ನಾನೇನಂತ ಹೇಳಿ ಅಮ್ಮ? ನಿನಗೇನು ಗೊತ್ತು? ನನಗೂ ಅಷ್ಟೇ ಗೊತ್ತು. ನಿನ್ನ ಕಣ್ಮುಂದೆ ಏನು ನಡೀತು, ನನ್ನ ಕಣ್ಮುಂದೆನೋ ಅದೇ ನಡೆದಿದ್ದು. ಕೆಲವೊಂದು ವಿಚಾರಗಳು ಕೆಲವೊಂದು ಸಮಯದಲ್ಲಿ ಕೆಲವರಿಗೆ ಗೊತ್ತಿದ್ರೂ ಕೂಡ ಅದನ್ನ ಹೇಳೋ ಪರಿಸ್ಥಿತಿಯಲ್ಲಿ ಅವರು ಇರೋದಿಲ್ಲಮ್ಮ. ಯಾರಿಗೇನು ಗೊತ್ತು ಶಾಸ್ತ್ರಿಗಳೇ? ಕೆಲವೊಂದು ನಿಗೂಢಗಳು ಸತ್ಯಗಳು ಸಮಯ ಬಂದಾಗಲೇ ಗೊತ್ತಾಗೋದು, ಅರ್ಥವಾಗೋದು. ನೀವು ಸಹ ಒಂದೊಂದ್ಸಲ ನಮ್ಮ ಅತ್ತೆಮ್ಮ ಮಾತಾಡ್ದ ಹಾಗೆ ನಿಗೂಢವಾಗಿ ಮಾತಾಡ್ತೀರಾ. ಯಾರ ಮಾತನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಇದ್ದಷ್ಟು ಏಮ ಕೆಣಕ್ತಾ ಹೋಗ್ತಾನೆ ಇರ್ತಾಳೆ. ಏನು ಮಾಡೋದು? ಶಾಸ್ತ್ರಿಗಳೇ, ನನಗೆ ನನ್ನ ಅಮೃತ ಬೇಕು. ಅವಳಿಗೆ ಅಲ್ಪ ಸ್ವಲ್ಪ ತೊಂದರೆ ಆದ್ರೂ ನನಗಂತೂ ತಡ್ಕೊಳಕ್ಕಾಗಲ್ಲ. ಇನ್ ಅರ್ಜುನ್ ತಡ್ಕೋತಾನ ಹೇಳಿ? ಹೇಗಾದ್ರೂ ಮಾಡಿ ಅಮೃತನ ಕಾಪಾಡಿ. ಶಕ್ತಿ ಇರೋದು ನಿಮಗ್ ಮಾತ್ರ. ನಿಮ್ಮ ಆತಂಕ ನೋಡೋದಕ್ಕೆ ನನಗೆ ತುಂಬಾ ಕಷ್ಟವಾಗ್ತಾ ಇದೆ. ನಿಶ್ಚಿಂತೆಯಾಗಿರಿ, ನಾನು ಈಗಲೇ ಹೋಗಿ ಅಮೃತನ ಹುಡುಕಿ ಕರ್ಕೊಂಡ್ಬರ್ತೀನಿ. ಶಾಸ್ತ್ರಿಗಳೇ, ಅರ್ಜುನು ಈ ಸ್ಥಿತಿಲಿದ್ದೇನೆ. ಅವನ್ನ ಬಿಟ್ಟು ಹೋಗ್ತೀರಾ ನೀವು? ದಯವಿಟ್ಟು ನೀವು ಇಲ್ಲೇ ಇರಿ. ಅವ್ನಿಗೆ ಎಚ್ಚರ ಆದ್ಮೇಲೆ ನೀವು ಹೋಗ್ಬೋದಲ್ವಾ? ನೀವು ಆತಂಕ ಪಡೋ ಅಗತ್ಯ ಇಲ್ಲಮ್ಮ. ಅರ್ಜುನಿಗೆ ಮಾಡಬೇಕಾದ ಎಲ್ಲ ಚಿಕಿತ್ಸೆಯನ್ನು ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅವನಿಗೆ ಎಚ್ಚರ ಬರುತ್ತೆ. ನಾನು ಹೋಗಿ ಅಮೃತನ ಹುಡುಕಿ ಕರ್ಕೊಂಡ್ಬರ್ತೀನಿ. ನೀವು ನೆಮ್ಮದಿಯಾಗಿರಿ. ಅರೆ, ಅರ್ಜುನ್ಗೆ ಪ್ರಜ್ಞೆ ಬಂತು. ಅರ್ಜುನ್, ಕಂದ, ನಿಂಗೇನು ಆಗಿಲ್ಲ ತಾನೆ? ನಾವಿಲ್ಲಿಗೆ ಹೇಗೆ ಬಂದ್ವಿ? ಕಾಡಲ್ಲಿದ್ದೀವಿ ಅಲ್ವಾ? ಹೌದು ಹೌದು, ಅಲ್ಲೇ ಇದ್ದಿದ್ದು. ಆದರೆ ಇಲ್ಲಿಗೆ ಹೇಗೆ ಬಂದ್ವಿ? ದಾರಿಯಲ್ಲಿ ಹೋಗ್ತಾ ನೀನು ಇದಕ್ಕಿದ್ದ ಹಾಗೆ ಪ್ರಜ್ಞೆ ತಪ್ಪಿದ್ಬಿಟ್ಟೆ. ಎಲ್ಲರೂ ಸೇರ್ಕೊಂಡು ನಿನ್ನನ್ನು ಇಲ್ಲಿ ಕರ್ಕೊಂಡ್ಬಂದ್ವಿ ಕಣೋ. ಏನಾಗಿತ್ತು ನನಗೆ? ಏನಾಗಿತ್ತು, ಏನಾಯ್ತು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅಜ್ಜಿ, ನನಗೆ ಏನಾಗಿರುತ್ತೆ ಅಂತ ನಿನಗೆ ಗೊತ್ತಿರುತ್ತೆ. ಏನಾಯ್ತು ಅಂತ ಹೇಳು. ಅಯ್ಯೋ, ನಿಮ್ಮ ಅಮ್ಮಂಗೆ ಏನು ಗೊತ್ತೋ ಅಷ್ಟೇ ನನಗೂ ಗೊತ್ತಿರೋದು ಕಣೋ. ಹೌದು, ಅಮೃತ ಅವರಲ್ಲಿ? ಅಯ್ಯೋ, ನಾನು ಏನೂ ಆಗೋಲ್ಲ ಅಂತ ಧೈರ್ಯವಾಗಿ ಅಮೃತ ಎಸೆದ ತ್ರಿಶೂಲಕ್ಕೆ ಎದುರು ನಿಂತೆ. ಆದರೆ ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾಗಮಣಿ ಲೀನವಾಗಿರೋ ನನ್ನ ಈ ದೇಹನ ಯಾವ ಆಯುಧನ ಏನು ಮಾಡೋದಕ್ಕಾಗೋದಿಲ್ಲ. ಆದರೂ ಅಮೃತ ಎಸೆದ ತ್ರಿಶೂಲ ನನ್ನ ದೇಹದೊಳಗೆ ಹೇಗೋಯ್ತು? ಒಂದು, ಅದು ದೈವಶಕ್ತಿ ಇರೋ ತ್ರಿಶೂಲ. ಇನ್ನೊಂದು, ನಾಗಮಣಿ ತನ್ನ ಶಕ್ತಿನ ಕಳ್ಕೊಂಡಿರ್ಬೇಕು. ಇಲ್ಲ, ನಾಗಮಣಿ ತನ್ನ ಶಕ್ತಿನ ಕಳ್ಕೊಂಡಿಲ್ಲ. ಹೌದು, ಅದು ದೈವಶಕ್ತಿ ತ್ರಿಶೂಲ. ಇದಕ್ಕೆ ನನ್ನ ಸೋಲನ್ನು ಒಪ್ಕೊಂಡ್ರೆ ನಾನು ಅನ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಮೊದಲು ಅವಳನ್ನ ನಾನು ಮುಗಿಸ್ಬೇಕು. ಅದಕ್ಕೆ ನಾನು ಮಾನಸಿಕವಾಗಿ ಸಿದ್ಧವಾಗಿರಬೇಕು. ಅಮೃತನ ಯಾರು ಕರ್ಕೊಂಡು ಹೋಗಿರ್ಬೋದು? ಅವರ ಉದ್ದೇಶ ಏನು ಅನ್ನೋದೇ ಅರ್ಥವಾಗ್ತಾ ಇಲ್ವಲ್ಲ ನನಗೆ.
ನಾಗಮಣಿಯನ್ನ ಕದ್ದಿರೋನೇ ಅಮೃತನ ಕರ್ಕೊಂಡು ಹೋಗಿರ್ಬೋದಾ? ಆದರೆ ಅವನು ಅರ್ಜುನ್ ರೂಪನ ಹೇಗೆ ತಾಳ್ದ? ಇಲ್ಲ, ನಾಗಮಣಿಯನ್ನ ತನ್ನ ವಶಕ್ಕೆ ತಗೊಂಡವನು ಯಾವಾಗ ಯಾರ ರೂಪ ಬೇಕಾದ್ರೂ ತಾಳಬಹುದು. ಮೊದಲು ಅಮೃತನ್ನ ಹುಡ್ಕೋಣ, ಆಮೇಲೆ ಸತ್ಯ ಏನು ಅನ್ನೋದನ್ನ ನಿಧಾನವಾಗಿ ಅವಳಿಂದಲೇ ತಿಳ್ಕೋಬಹುದು. ಅಮೃತ, ಹೇಗಿದೆಯಮ್ಮ? ಇದೇನಿದು ಕೈಯಲ್ಲಿ ತ್ರಿಶೂಲ ಇಟ್ಕೊಂಡಿದೆಯಾ? ಅದು ಕೂಡ ರಕ್ತಸಿಕ್ತವಾಗಿದೆ. ಯಾರವನು? ಯಾರು ಏನು ಅಂತ ಗೊತ್ತಿಲ್ಲ. ಅರ್ಜುನ್ ರೂಪದಲ್ಲಿ ಬಂದು ನಿನ್ನನ್ನು ಯಾಕೆ ಕರ್ಕೊಂಡೋಗಿದ್ದ ಅವನು? ನನ್ನನ್ನು ಕೊಲ್ಲೋದಿಕ್ಕೆ. ಏನ್ ಹೇಳ್ತಿದೀಯಮ್ಮ? ನಿನ್ನನ್ನು ಕೊಲ್ಲೋದ್ರಿಂದ ಅವನಿಗೇನ್ ಲಾಭ? ಅಮೃತ, ಅಲ್ಲಿ ಏನಾಯ್ತು ಅನ್ನೋದನ್ನ ಸ್ವಲ್ಪ ವಿವರವಾಗಿ ಹೇಳು. ಗುರುಗಳೇ, ಅದು ಏನಾಯ್ತು ಅರ್ಜುನ್ ಅವ್ರೆ? ಯಾಕೆ ಕೂಗ್ತಾ ಇದ್ದಾರೆ? ಅರ್ಜುನ್ ಅವರೇ, ಯಾರೋ ನನ್ನ ಹೇಳ್ಕೊಂಡು ಹೋಗಿದ್ರು. ಯಾರದು? ಯಾರು ಅಂತ ಗೊತ್ತಿಲ್ಲ. ನೀನು ಆಹುತಿ ಆಗೋದನ್ನ ನಿನ್ನ ಕುಲದ ಮೂಲ ಪುರುಷ ಆ ಆದಿಶೇಷ ಬಂದ್ರು ತಡೆಯೋದಕ್ಕಾಗೋದಿಲ್ಲ. ಅಮೃತ, ಏನಾಯ್ತು? ಇಷ್ಟೇ ನಡೆದಿದ್ದು ಗುರುಗಳೇ. ಅಮ್ಮನೇ ನನ್ನನ್ನ ಕಾಪಾಡಿದ್ಲು. ಅವಳಿಲ್ಲ ಅಂದಿದ್ದಿದ್ರೆ ಇವತ್ತು ನನ್ನ ಸಂಸ್ಕಾರ ಆಗ್ತಾ ಇತ್ತು. ಚೇಚೆ, ಬಿಡ್ತೋನು ಅಂತ ಮಾತು ಯಾಕಮ್ಮ ಆಡ್ತೀಯ? ಮತ್ತೆ ಆ ದುಷ್ಟ ನನ್ನನ್ನ ನೋಡಮ್ಮ, ಚಿನ್ನ ಕಬ್ಬಣ ಎರಡೂ ಲೋಹಗಳೇ. ಬೆಂಕಿಲಿ ಎರಡೂ ಕೂಡ ಕರಗತ್ತೆ. ಆದರೆ ಚಿನ್ನಕ್ಕೆ ಇರೋ ಬೆಲೆ ಕಬ್ಬಣಕ್ಕೆ ಇಲ್ಲಮ್ಮ. ಹಾಗೆ ಸತ್ಯ ಕೂಡ, ಅದು ಸೂರ್ಯನಷ್ಟು ಶಾಶ್ವತ. ಕುರುಕ್ಷೇತ್ರದಲ್ಲೂ ಕೂಡ ಗೆದ್ದಿದ್ದು ಧರ್ಮನೇ ವಿನಃ ಅಧರ್ಮ ಅಲ್ಲ. ಆ ನಂಬಿಕೆಯಲ್ಲಿ ನಾನು ಇದ್ದೀನಿ ಗುರುಗಳೇ. ನಂಬಿಕೆಗಳು ಯಾವತ್ತೂ ಸುಳ್ಳಾಗೋದಿಲ್ಲಮ್ಮ. ಈ ರಕ್ತದಿಂದ ಅವನು ಯಾರು ಅನ್ನೋದನ್ನ ನಾವು ತಿಳ್ಕೋಬಹುದು. ಹೌದು ಗುರುಗಳೇ, ಅದಕ್ಕೆ ಇದನ್ನ ನನ್ನ ಜೊತೆ ತಂದಿರೋದು. ಚಿಂತೆ ಮಾಡಬೇಡ. ಈ ರಕ್ತದ ಮೇಲೆ ನಾನು ಪ್ರಯೋಗ ಮಾಡಿ ಅವನು ಯಾರು ಅಂತ ನಿನಗೆ ತಿಳಿಸ್ತೀನಿ. ಹಾಗಾದ್ರೆ ಈಗಲೇ ಆ ಪ್ರಯೋಗನ ಮಾಡಿ ಗುರುಗಳೇ. ತಾಳ್ಮೆ ಇರಬೇಕು ಅಮೃತ. ಪ್ರತಿಯೊಂದಕ್ಕೂ ಒಂದು ಘಳಿಗೆ ಅಂತಿರುತ್ತೆ. ಆ ಘಳಿಗೆ ಬಂದಾಗ ಮಾತ್ರ ಅದನ್ನು ಮಾಡಬೇಕು. ಮತ್ತೆ ಇನ್ಯಾವ ಪ್ರಯೋಗ ಮಾಡ್ತೀರಾ? ನಾಳೆ ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರ ಕೃಷ್ಣನ ನಕ್ಷತ್ರ. ನಾಳೆ ನಾವು ಆ ಪ್ರಯೋಗವನ್ನು ಮಾಡಿದ್ರೆ
ನಮಗೆ ಶೀಘ್ರವಾಗಿ ಫಲ ಸಿಗುತ್ತೆ. ಅವನು ಯಾರು ಅಂತ ಗೊತ್ತಾಗತ್ತೆ. ಆದ್ರೆ ನಾಳೆವರೆಗೂ ನಾನು ಆಶ್ರಮದಲ್ಲಿ ಹೇಗಿರ್ಲಿ ಗುರುಗಳೇ? ಹಾಗಂತ ಈಗಲೇ ನೀನು ಮನೆಗೆ ಹೋಗೋಕ್ಕಾಗೋದಿಲ್ಲ. ಯಾಕಂದ್ರೆ ಈ ತ್ರಿಶೂಲ ಇರೋ ಜಾಗದಲ್ಲಿ ನೀನು ಇರಲೇಬೇಕಾಗತ್ತೆ. ಇಲ್ಲದೆ ಹೋದರೆ ಅವನು ಪ್ರಭಾವ ಬೀರಿ ಈ ರಕ್ತದಲ್ಲಿರೋ ಶಕ್ತಿ ಮಾಯವಾಗೋ ಹಾಗೆ ಮಾಡ್ತಾನೆ. ನೋಡು, ನಾಳೆ ರೋಹಿಣಿ ನಕ್ಷತ್ರ ಮುಗಿಯೋವರೆಗೂ ನೀನು ನಮ್ಮ ಆಶ್ರಮದಲ್ಲೇ ಇರಬೇಕು. ಆಗ ಮಾತ್ರ ಅವನು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಅಜ್ಜಿ, ನಿನ್ನೆ ಕೇಳ್ತಾ ಇರೋದು, ಅಮೃತ ಅವ್ರು ಎಲ್ಲಿ? ಯಾವ ಸಮಯದಲ್ಲಿ ಯಾರನ್ನ ಕೇಳಬೇಕು ಅಂತ ಗೊತ್ತಿಲ್ವಾ ನಿನಗೆ? ಏನಜ್ಜಿ ನಿನ್ನ ಮಾತಿನ ಅರ್ಥ? ಅಲ್ಲ ಕೊಡು, ನಿನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡೋದ್ಬಿಟ್ಟು ಆ ಅಮೃತನ ಬಗ್ಗೆ ಕೇಳ್ತಾ ಇದೆಯಲ್ಲ. ಅಜ್ಜಿ, ನನಗೆ ನನ್ನ ಪ್ರಾಣಕ್ಕಿಂತ ಅಮೃತ ಪ್ರಾಣ ಹೆಚ್ಚು. ನನಗಿಂತ ಅವರೇ ಮುಖ್ಯ. ಈಗೇನು ನೀವ್ ಹೇಳ್ತಿರೋ ಇಲ್ವೋ? ಈಗ ನೀನ್ ಸ್ವಲ್ಪ ಆರಾಮ್ ಮಾಡ್ಕೋ. ಅಮೃತನ ಹುಡ್ಕೊಂಬರಕ್ಕೆ ಶಾಸ್ತ್ರಿಗಳು ಹೋಗಿದ್ದಾರೆ. ಇನ್ನೇನು ಅವ್ರು ಬಂದ್ಬಿಡ್ತಾರೆ ಕಣೋ. ಬಂದ್ರು ಬರಬಹುದು ಅನ್ನೋ ಎಕ್ಸ್ಪ್ಲನೇಷನ್ ಬೇಡ ನನಗೆ. ನೀವಿರೋ ಹಾಗೆ ನಾನಿರೋದಕ್ಕಾಗೋದಿಲ್ಲ. ಅಮೃತ ಅವ್ರು ಯಾವ ಸ್ಥಿತಿಲಿದಾರೋ ಏನೋ ಗೊತ್ತಿಲ್ಲ. ಹಾಗಂತ ಈ ಸ್ಥಿತಿಯಲ್ಲಿ ಹೊರಗಡೆ ಹೋಗಿ ಹುಡುಕ್ತಿ ಅವಳನ್ನ? ಯಾಕೆ ಹುಡುಕಬಾರ್ದಾ? ಒಂದು ವೇಳೆ ಅಮೃತ ಅವ್ರ ಪರಿಸ್ಥಿತಿಯಲ್ಲಿ ನಾನೇ ಇದ್ದಿದ್ರೆ ಇದೇ ರೀತಿ ಕೂಲಾಗಿ ಬಿಹೇವ್ ಮಾಡ್ತಾ ಇದ್ರ? ನನ್ನ ಜೀವ ಆದ್ರೆ ಜೀವ, ಅಮೃತ ಅವ್ರ ಜೀವ ಆದ್ರೆ ಜೀವ ಅಲ್ವಾ? ನನಗೆ ಹಂಚ್ತೀರಾ ಪ್ರೀತಿನ, ಅದೇ ಪ್ರೀತಿನ ಅಮೃತ ಅವ್ರು ಕೂಡ ಯಾಕೆ ಹಂಚಲ್ಲ? ನನಗಿದನ್ನ ನನ್ನ ಕಣ್ಣಿಂದ ನೋಡಿ ನೋಡಿ ಸಾಕಾಗೋಗಿದೆ. ನೋಡು, ನೀನ್ ಅಂದ್ಕೊಂಡ ಹಾಗೆ ನಾವಿಲ್ಲ ಕಣೋ. ಯಾರಿದಾರೋ ಇಲ್ವೋ ಗೊತ್ತಿಲ್ಲ, ನೀವಂತೂ ಹಾಗೆ ಇದ್ದೀರಾ ಅಜ್ಜಿ. ಅರ್ಜುನ್, ಯಾರಿಗೆ ಏನ್ ಮಾತಾಡ್ತಾ ಇದೀಯ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ಅಮ್ಮ, ಪರಿಜ್ಞಾನದ ಪ್ರಜ್ಞೆ ತಪ್ಪಿ ನಾನು ಯಾವತ್ತೂ ಮಾತಾಡೋದಿಲ್ಲ. ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದಿರುತ್ತೆ. ಅದನ್ನು ದಾಟೋದು ಕಲ್ಚರ್ ಅಲ್ಲ. ಅಮೃತ ಅವ್ರಿಗೆ ನಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ? ತಂದೆ ತಾಯಿನ, ಬಂಧು ಬಳಗನ, ಅವರಿಗೆಲ್ಲ ನಾವೇ ಅಲ್ವಾ? ಇದನ್ನ ಈ ಅಜ್ಜಿ ಅರ್ಥ ಮಾಡ್ಕೋಬೇಕು ತಾನೆ. ನಮ್ಮ ಅರ್ಜುನ್ ಆ ನಾಗಿನಿ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದ್ದಾನೆ ಅಂದ್ರೆ ಅವಳು ಇವನಿಗೆ ಸರಿಯಾಗಿ ತಲೆ ಸವರಿದ್ದಾಳೆ. ಅರ್ಜುನ್, ಎಲ್ಲಿ ಹೋಗ್ತಿದ್ಯಾ? ಅಮೃತ ಅವ್ರನ್ನ ಹುಡುಕಿ ಕರ್ಕೊಂಡು ಬರೋದಕ್ಕೆ. ನಿನ್ಗಿನ್ ತಲೆಗಿಲೆ ಕೆಟ್ಟಿದ್ಯೇನೋ? ನೋಡು, ಈ ಪರಿಸ್ಥಿತಿಲಿ ನಿನ್ನ ಹೊರಗಡೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಅಜ್ಜಿ, ಸುಮ್ಮನೆ ನನ್ನ ದಾರಿಗೆ ಅಡ್ಡ ಬರಬೇಡಿ. ಅಯ್ಯೋ ಅತ್ತೆಮ್ಮ, ಹೋಗ್ತಾ ಇದ್ದೆ ನೀನು. ಹೋಗ್ಲಿ ಬಿಡು, ಯಾರ ಮಾತನ್ನು ಕೇಳೋ ಪರಿಸ್ಥಿತಿಲಿ ಅವನಿಲ್ಲ. ಇವನು ಹೋಗೋ ಬೇಗ ನೋಡ್ತಾ ಇದ್ರೆ ಏನೋ ಅನಾಹುತ ಮಾಡ್ಕೊಂತಾನೇನೋ ಭಯ ಆಗ್ತಾ ಇದೆ. ಅಮೃತ, ಅರ್ಜುನ್ ಬರ್ತಾ ಇದ್ದಾನೆ. ನಿನ್ನ ಕೈಯಲ್ಲಿ ತ್ರಿಶೂಲ ನೋಡಿದ್ರೆ 100 ಪ್ರಶ್ನೆಗಳನ್ನ ಕೇಳ್ತಾನವನು. ಅದೇ ನನಗೂ ಆತಂಕ ಆಗ್ತಿದೆ ಗುರುಗಳೇ. ನೋಡಿಲಿ, ಆ ತ್ರಿಶೂಲ ನನ್ನ ಕೈಲಿ ಕೊಡು, ಮಿಕ್ಕಿದ್ದು ನಾನು ನೋಡ್ಕೋತೀನಿ. ಅಮೃತ ಅವರೇ, ಹೇಗಿದ್ದೀರಾ? ನಿಮ್ಗೇನು ಆಗಿಲ್ಲ ತಾನೆ? ಶಾಸ್ತ್ರಿಗಳೇ, ಇದೇನಿ ತ್ರಿಶೂಲ ನಿಮ್ಮ ಕೈಲಿ? ರಕ್ತ ಆಗಿದೆ. ಅದು ರಕ್ತ ಅಲ್ಲ, ಕುಂಕುಮ. ದೂರದಿಂದ ನೋಡಿದ್ರೆ ಅದು ರಕ್ತ ತರವೇ ಕಾಣುತ್ತೆ. ನೀವಿಬ್ರು ಮಾತಾಡ್ತೀರಿ, ನಾನಿದನ್ನ ಒಳಗಡೆ ಇಟ್ಟು ಬರ್ತೀನಿ. ಅರ್ಜುನ್ ಅವರೇ, ಯಾಕೆ ಹೇಳ್ತಾ ಇದ್ದೀರಾ? ನಿಮ್ಮ ಪರಿಸ್ಥಿತಿ ನೋಡಿ ನನಗೆ ಗೊತ್ತಿಲ್ಲದಿರೋ ಕಣ್ಣಲ್ಲಿ ನೀರು ಬರ್ತಾ ಇದ್ದಾರೆ. ನಿಮಗಿನ್ನೂ ಅದು ಏನೇನು ಕಷ್ಟ ಕಾದಿದೆಯೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಯಾರೋ ಬಂದು ನನ್ನ ರೂಪದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಅಜ್ಜಿ ಪದೇ ಪದೇ ನೀವೇ ನಾಗಿಣಿ ಅಂತಿರ್ತಾರೆ.
ಇದನ್ನೆಲ್ಲ ಸಹಿಸ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ ರೀ. ಯಾರೋ ಅವನು ನನ್ನ ರೂಪದಲ್ಲಿ ಬಂದು ನಿಮ್ಮನ್ನು ಕರ್ಕೊಂಡು ಹೋದವನು. ನಾನು ನಿಜ ಹೇಳಿದ್ರೆ ನಾಗಮ್ಮನ ವಿಷಯ ಹೇಳಬೇಕಾಗತ್ತೆ. ನಿಮ್ಮನ್ನೇ ಕೇಳ್ತಾ ಇರೋದು, ಯಾರೋ ಅವನು ಅಂತ. ಇನ್ಯಾರು? ಆ ನಾಗಿಣಿ. ಯಾಕೆ? ಎಲ್ಲ ಗೊತ್ತಿದ್ದು ಯಾಕೆ ಅಂತ ಕೇಳ್ತಿರಲ್ಲ ಅರ್ಜುನ್ ಅವರೇ. ನನ್ನನ್ನು ಮುಗಿಸಿ ನನ್ನ ರೂಪದಲ್ಲಿ ನಿಮ್ಮ ಹತ್ರ ಬಂದು ಅವಳು ಅನ್ಕೊಂಡಿದ್ದನ್ನು ಸಾಧಿಸೋದಿಕ್ಕೆ. ಆ ನಾಗಿಣಿ ನನ್ನ ಪ್ರೀತಿ ಮೇಲೂ ಕಣ್ಣು ಹಾಕ್ಬಿಟ್ಲ. ಅವಳನ್ನ ಸುಮ್ಮನೆ ಬಿಡೋದಿಲ್ಲ. ಅವಳಿಗೊಂದು ಗತಿ ಕಾಣಿಸ್ಬೇಕು. ನೋಡಿ, ಯಾವುದೇ ಕಾರಣಕ್ಕೂ ಬೇಸರ ಮಾಡ್ಕೋಬೇಡಿ. ನೀವು ದುಃಖದಲ್ಲಿರೋದನ್ನ ನೋಡೋದಕ್ಕೆ ನನ್ನಿಂದ ಆಗೋದಿಲ್ಲ. ಮತ್ತ ನಾಗಿಣಿ? ಅರ್ಜುನ್ ಅವರೇ, ನಮ್ಮ ಪ್ರೀತಿ ವಜ್ರದ ಥರ ಗಟ್ಟಿಯಾಗಿದೆ. ಅದು ಯಾವಾಗಲೂ ಹಾಗೇ ಇರುತ್ತೆ. ಮಂಜಿನ ಥರ ಕರಗೋದಿಲ್ಲ, ನೀರಿನ ಥರ ಹರಿಯೋದೂ ಇಲ್ಲ. ಇಂಥ 1000 ನಾಗಿಣಿಗಳು ಬಂದರೂ ನಮ್ಮ ಪ್ರೀತಿನ ಏನು ಮಾಡೋದಕ್ಕಾಗಲ್ಲ, ನಮ್ಮಿಬ್ಬರನ್ನ ದೂರ ಮಾಡೋದಕ್ಕಾಗಲ್ಲ. ನನಗೂ ಇಷ್ಟೇ ರೀ ಬೇಕಾಗಿರೋದು. ಅಮೃತ, ಹೇಗಮ್ಮ ಇದೆಯಾ? ನಿಮ್ಮ ಆಶೀರ್ವಾದ, ಅಜ್ಜಿ ಆಶೀರ್ವಾದ ಇರೋವರೆಗೂ ನನಗೆ ಯಾರೂ ಏನು ಮಾಡೋದಕ್ಕಾಗಲ್ಲ ಅತ್ತೆ. ನಮ್ಮ ಆಶೀರ್ವಾದನೋ ದೇವರ ಆಶೀರ್ವಾದನೋ ಸದ್ಯ ನೀನು ಬಂದಿಯಲ್ಲ ಅಷ್ಟು ಸಾಕು. ಸರಿ ನಡೀರಿ, ಮನೆಗೆ ಹೋಗೋಣ. ರುದ್ರ ಒಬ್ಬನೇ ಮನೇಲಿದ್ದಾನೆ. ಅರ್ಜುನ್, ನೀನು ಗಾಡಿ ತೆಗಿ. ಸರಿ ಅಜಯ್, ಬನ್ನಿ. ಹೇಮ, ಶಾಸ್ತ್ರಿಗಳಿಗೊಂದು ಮಾತು ಹೇಳ್ಬಿಟ್ಟು ಹೋಗೋಣ, ನಡಿ. ಮನೆಗೆ ಹೋಗೋದನ್ನು ಹೇಗೆ ತಪ್ಪಿಸ್ಕೊಳ್ದ? ಅರ್ಜುನ್ ಅವ್ರು ಬೇರೆ ಗಾಡಿ ತರೋದಕ್ಕೆ ಹೋಗಿದ್ದಾರೆ. ದೇವ್ರೆ, ನೀನೇ ಕಾಪಾಡಬೇಕು. ಅಮೃತ, ಬಾಮ್ಮ. ಅಮೃತ ಅವರೇ, ಯಾವ ಲೋಕದಲ್ಲಿದ್ದೀರಾ? ಅವಳು ಯಾವ ಲೋಕದವಳು ಅಂತ ನಿಮ್ಗೆ ಎಷ್ಟು ಸಲ ಹೇಳಿದ್ರು ನಿಮ್ಗೆ ಅರ್ಥ ಆಗೋದೇ ಇಲ್ಲ. ಬಾಮ್ಮ. ಪರಮೇಶ್ವರ, ನಾನಿಲ್ಲಿಂದ ಹೋಗೋದನ್ನ ನೀನೇ ಹೇಗಾದ್ರೂ ಮಾಡಿ ತಪ್ಪಿಸ್ಬೇಕು. ಇಲ್ಲ, ಇವತ್ತು ಅಮೃತ ನಿಮ್ಮ ಜೊತೆ ಬರೋದಿಲ್ಲ. ಅವಳು ಇಲ್ಲೇ ಆಶ್ರಮದಲ್ಲಿರ್ತಾಳೆ. ಯಾಕೆ? ಅವಳು ನೀವು ತಿಳ್ಕೊಂಡಿರೋ ಹಾಗೆ ಅಮೃತ ಅಲ್ಲ. ಮತ್ತೆ ಯಾರು? ಅವಳು ನಾಗಿಣಿ.